ಅರ್ಧ ಗಂಟೆಯಲ್ಲಿ ಮಾಡೋ ಉದ್ದಿನ ವಡೆ ತರಿಸ್ಕೊಡ್ತೀವಿ. ವಾಹ್. ಉದ್ದಿನ ಬೇಳೆನ ಚೆನ್ನಾಗಿ 3 ಸರಿ ತೊಳ್ಕೊಬೇಕು. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ, ಇವತ್ತು ನಮಗೇನು ತೋರಿಸ್ಕೊಡ್ತೀರಾ? ಅರ್ಧ ಗಂಟೆಯಲ್ಲಿ ಮಾಡೋ ಉದ್ದಿನ ವಡೆ ತರಿಸ್ಕೊಡ್ತೀವಿ. ವಾಹ್, ಉದ್ದಿನ ವಡೆ ಅಂತಂದರೆ ಮನೆ ಮಂದಿಗೆಲ್ಲ ಅಚ್ಚುಮೆಚ್ಚು. ಹಾಗಿದ್ರೆ ತಡ ಮಾಡ್ದೇನೆ ಇದಕ್ಕೇನೇನು ಬೇಕು ಅಂತ ಬನ್ನಿ ನೋಡೋಣ. 1 ಕಪ್ಪು ಉದ್ದಿನ ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಕೊಬ್ಬರಿ ಸ್ವಲ್ಪ, 2 ಟೀ ಸ್ಪೂನು ಕಾಳುಮೆಣಸು, 4-5 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದ್ದು, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚು ಸಣ್ಣಗೆ ಹೆಚ್ಚಿದ ಹಸಿ ಶುಂಠಿ. ಇದರ ಜೊತೆಗೆ ವಡೆಗಳನ್ನು ಕರಿಯೋದಕ್ಕೆ ಎಣ್ಣೆ. ಉದ್ದಿನ ವಡೆ ಮಾಡಲಿಕ್ಕೆ ಉದ್ದಿನ ಬೇಳೆನ ಚೆನ್ನಾಗಿ 3 ಸರಿ ತೊಳ್ಕೊಬೇಕು. ಈ ಉದ್ದಿನ ಬೇಳೆನ 3 ಸರಿ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ 15 ನಿಮಿಷ ಬಿಡ್ತೀನಿ. ಈ ಉದ್ದಿನ ಬೇಳೆನ 2 ಹಂತದಲ್ಲಿ ರುಬ್ತೀನಿ. 15 ನಿಮಿಷ ಆದಮೇಲೆ ಒಂದು ಸರಿ ಸ್ವಲ್ಪ ರುಬ್ತೀನಿ, ಮತ್ತು 15 ನಿಮಿಷ ಆದಮೇಲೆ ಮತ್ತೊಂದು ಸಲ ರುಬ್ತೀನಿ. ಇದೇ ಟ್ರಿಕ್ ಇದು ಅರ್ಧ ಗಂಟೆಯಲ್ಲಿ ಉದ್ದಿನ ವಡೆ ಮಾಡೋದಕ್ಕೆ. ಈಗ 15 ನಿಮಿಷ ಆಗಿದೆ. ಇದು ಹಾಕಿ ಈಗ ಸ್ವಲ್ಪ ರುಬ್ತೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ತೀನಿ. ಸ್ವಲ್ಪ ಒಂದು 4-5 ಸ್ಪೂನು, ಟೀ ಸ್ಪೂನಿಲ್ಲ 4-5 ಸ್ಪೂನ್ ನೀರು ಹಾಕ್ಕೊಂಡು ರುಬ್ತಾನೆ. ಗಟ್ಟಿ ಅನ್ನಿಸ್ತು, ಅದಕ್ಕೆ ಒಂದು 4 ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಈಗ ಇನ್ನೊಂದು ರೌಂಡ್ ರುಬ್ತೀನಿ. ಈಗ ಅರ್ಧದಷ್ಟು ರುಬ್ಕೊಂಡಿದ್ದೀರಮ್ಮ? ಹೌದು. ಅಂದರೆ ಸ್ವಲ್ಪ ತರಿ ಆಗಿದೆ. ಇದು ಒಂದು 15 ನಿಮಿಷ ಬಿಟ್ಟರೆ ಆ ತರಿ ಆಗಿರೋದು ಇನ್ನೂ ಚೆನ್ನಾಗಿ ನೆಂದಿರುತ್ತೆ. ಆವಾಗ ಇನ್ನೊಂದು ರೌಂಡು ರುಬ್ಕೊತೀನಿ. ಇದಕ್ಕೆ 1 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಎಷ್ಟು ಹಾಕ್ಕೊಳ್ತೀರಾ ನೀರು? ಒಂದು 7-8 ಸ್ಪೂನು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕಬೇಕು? ಹೌದು, ನೀರು ಸ್ವಲ್ಪನೇ ಹಾಕ್ಕೋಬೇಕು. ಯಾಕಂದರೆ ಮತ್ತೆ ಅದು ನೀರಾದರೆ ಚೆನ್ನಾಗಿ ಬರಲ್ಲ, ವಡೆ ಚೆನ್ನಾಗಿ ಬರಲ್ಲ. ಫುಲ್ಲು ಸಣ್ಣಾಗಿದೆ. ಈಗ ಇದನ್ನು ಪಾತ್ರೆಗೆ ವರ್ಗಾಯಿಸ್ಕೊತೀನಿ. ಕಾಳು ಮೆಣಸನ್ನು ತರಿಯಾಗಿ ಸಣ್ಣ ಮಾಡ್ಕೊಬಾರ್ದು, ಇದನ್ನ ಸ್ವಲ್ಪ ತರಿ ಹಾಕಬೇಕು. ಸ್ವಲ್ಪ ಕುಟ್ಕೊಂತೀರಲ್ಲ? ಹೌದೌದು, ಸ್ವಲ್ಪ ಕುಟ್ಕೋಬೇಕು. ಮಿಕ್ಸಿಯಲ್ಲಿ ಬೇಕಿದ್ರು ಲೈಟಾಗಿ ರನ್ ಮಾಡ್ಕೋಬೋದು. ಆದರೆ ಈ ಥರ ಹೌದು ಈ ಥರ ಕುಟ್ಕೊಂಡ್ರೆ ಚೆನ್ನಾಗಿ, ಒಂದು ಕಾಳು ಉಳಿದ್ರೂ ಪರವಾಗಿಲ್ಲ. ಈ ಥರ ತರಿಯಾಗಿರ್ಬೇಕು. ಓಕೆ. ಮೆಣಸು, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಹಸಿ ಕೊಬ್ಬರಿ, ಈಗ ಹಸಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಕರಿಬೇವು, ಸಣ್ಣಗೆ ಹೆಚ್ಚಿದ ಕರಿಬೇವು, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು,
ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಹಿಟ್ಟು ನೀರಾಗಿದೆ ಅನಿಸಿದರೆ 1-2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಮಿಕ್ಸ್ ಆಗಬೇಕು. ಮತ್ತಿದು ಎಷ್ಟು ಒಂದು 10 ನಿಮಿಷ ಈ ಥರ ಮಿಕ್ಸ್ ಮಾಡಿದರೆ ಹಗುರಾಗಿ ಬರ್ತಾವೆ ವಡೆ. ನಾವು ಏನು ಈ ಥರ ಮಿಕ್ಸ್ ಮಾಡೋದ್ರಲ್ಲೇ ಇರೋದು. ಪಳ್ಳಾಗಿ ಗರಿ ಗರಿಯಾಗಿ. ಸೊ ಕೆಲವೊಮ್ಮೆ ನಾವು ನೋಡ್ತಿರ್ತೀವಿ ಹೋಟೆಲ್ಗಳಲ್ಲಿ ಬೇರೆ ಕಡೆ ಎಲ್ಲ ಹೌದು ವಡೆ ಮಾಡೋರು ಮಧ್ಯೆ ಹಿಂಗೆ ಕೈ ಆಡಿಸ್ಕೊಳ್ತಾ ಇರ್ತಾರೆ. ಹೌದು ಹೌದು ಹೌದು. ಹಂಗಂದ್ರೆ ಅದು ಹಗುರಾಗುತ್ತೆ ಹಿಟ್ಟು. ಹಿಟ್ಟು ಎಷ್ಟು ಹಗುರಾಗುತ್ತೋ ಅಷ್ಟು ಚೆನ್ನಾಗಿ ವಡೆ ಬರುತ್ತೆ. ನಾವು ಈ ಥರ ಮಾಡ್ಕೊಂಡಾದ್ಮೇಲೆ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ತಗೊಂಡು ಇಲ್ಲಿ ಬಿಡಬೇಕಿದ್ರಲ್ಲಿ ಇದೆ ಇದೆ ಈ ಥರ ಬಿಟ್ಟರೆ ಈ ಥರ ತೇಲ್ಬೇಕದು. ತೇಲ್ಬೇಕಾ? ಹೌದು ಹೌದು ಹೌದು. ಅದು ತಳಕ್ಕೆ ಕುಂದಿರಬಾರ್ದು. ಏನದು ತೇಲೋದ್ರ ಅರ್ಥ? ತೇಲೋದ್ರಿಂದ ಅದು ಹಗುರಾಗಿದೆ, ಒಳಗಡೆ ಗಾಳಿ ತುಂಬಿದೆ ಅಂತ. ಆ ಥರ ಮಾಡಿದರೆ ಪಳ್ಳಾಗಿ ಬರ್ತಾವೆ ಒಳ್ಳೆ. ಹಿಟ್ಟಿನ ಮಧ್ಯದಲ್ಲಿ ಗಾಳಿ ಇದೆ. ಹೌದು ಹೌದು ಹೌದು. ಹಗುರಾಗಿ ಬರುತ್ತೆ. ಹಗುರಾಗಿ ಬರುತ್ತೆ. ನೀರು ಇಟ್ಕೊಂಡಿದ್ದೀನಿ. ಇವಾಗ ಹಿಟ್ಟನ್ನು ಈ ಥರ ತಗೋಬೇಕು. ತಗೊಂಡು ಈ ಥರ ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡ್ಕೊಂಡು ಬಿಟ್ಬಿಡೋದು. ಸಾಕು. ಇವಾಗ ಉರಿನ ಮೀಡಿಯಮ್ ಮಾಡ್ಕೊಳ್ತು. ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡಿದ್ದೀರಾ? ಹೌದು ಹೌದು ಹೌದು. ಇವಾಗ ಮೀಡಿಯಮ್ ಫ್ಲೇಮ್ ಎಷ್ಟು ಕೆಂಪು ಚೆನ್ನಾಗಿ ಬರ್ತದೆ ನೋಡ್ರಿ. ಹೌದು. ಅದು 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀವಲ್ಲ, ಅದರಿಂದ ಈ ಥರ ಕಲರ್ ಚೆನ್ನಾಗಿ ಬರುತ್ತೆ. ಸಕ್ಕರೆನ ಈ ಕಲರಿಗೆ ಕಾರಣ? ಹೌದು ಹೌದು ಹೌದು. ಇಲ್ಲಾಂದರೆ ಬೆಳ್ಳಗಾಗ್ಬಿಡ್ತು ಸಕ್ಕರೆ. ಎಷ್ಟೆಲ್ಲ 1 ಟೀ ಸ್ಪೂನ್. ಹೌದು ಹೌದು ಹೌದು. ಹಿಂಗೆ ಕೈಗೆ ನೀರು ಹಚ್ಕೊಂಡು ಇವಾಗ ಈ ಥರ ದುಂಡು ಮಾಡ್ಕೊಂಡು ಇಲ್ಲಿ ಹೋಲ್ ಮಾಡ್ಕೊಂಡು ಈ ಥರ ಬಿಡಬೇಕು. ಒಂದು ಸಲ ಹಚ್ಕೊಂಡ್ರೆ ಸಾಕು. ಆಮೇಲೆ ಹಂಗೆ ಬಿಟ್ಕೊಂಡು ಯಾವ ಥರ ಹೋಲ್ ಮಾಡ್ತಿದ್ದೀರಿ? ಕೈಯಲ್ಲಿ ಒಂದು ನಿಮಿಷ ಇಲ್ಲ. ಅದೇ ಈ ಥರ ಬೆರಳಿಟ್ಬಾರ್ದು. ಈ ಥರ ಹಿಡ್ಕೊಂಡು ಇಲ್ಲಿ ಹೆಬ್ಬೆರಳಿಟ್ಟು ಹೋಲ್ ಮಾಡ್ಕೊಂಡು ಸೊ ಫುಲ್ ಒಳಗಿನವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋದಕ್ಕೆ ಏನೋ ಟ್ರಿಕ್? ಇದು ಸಣ್ಣಗೆ ಇಟ್ಕೋಬೇಕು. ಫ್ಲೇಮ್ ಕಡಿಮೆ ಇರಬೇಕು. ಹೌದು, ಫ್ಲೇಮ್ ಕಡಿಮೆ ಇರಬೇಕು. ಜಾಸ್ತಿ ಇಟ್ಕೊಂಡ್ರೆ ಕಡಿಮೆ ಅದು ಅದೇ ಇದು ಮೀಡಿಯಮ್ ಟು ಲೋ. ಹೌದು ಹೌದು. ಫುಲ್ ಲೋನು ಅಲ್ಲ. ಆಮೇಲೆ ಹೊಳ್ಳಿ ತಿರುಗಿಸಿ ಹಾಕೊಂಡ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಇವಾಗ ಹೊಳ್ಳಿ ತಿರುಗಿಸಿ ಹಾಕಂತ ತಿರುಗಿಸಿದ್ಮೇಲೆ ಮತ್ತೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಫ್ಲೇಮ. ಇವಾಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ತೀವಿ. ವಡೆ ಹಾಕೊಳ್ಳೋ ಮುಂದೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಆಮೇಲೆ ತಿರುಗಿಸಿ ಹಾಕಿದ್ಮೇಲೆ ಜಾಸ್ತಿ ಮಾಡ್ಕೋಬೇಕು ಫ್ಲೇಮ. ಸೊ ಎರಡು ಬದಿಗೂ ಇವು ಚೆನ್ನಾಗಿ ತಿರುಗಬೇಕಾ? ಹೌದು ಹೌದು, ಹೊಂಬಣ್ಣಕ್ಕೆ ತಿರುಗಬೇಕು. ಸೊ ಎಣ್ಣೆ ಹಿಡಿದೇ ಇರೋ ಥರ ಯಾವ ರೀತಿ ನೋಡ್ಕೊಳ್ತೀರಮ್ಮ? ಅದು ಎಣ್ಣೆ ಹಿಡಿಯದ ಇರೋ ಥರ ಗಟ್ಟಿ ಇರಬೇಕು. ಒಳಗಡೆ ಹಿಟ್ಟು ಟೊಳ್ಳಿರ್ಬೇಕು. ಆಮೇಲೆ ಹಿಟ್ಟು ನೀರಿತ್ತು ಅಂದರೆ ಎಣ್ಣೆ ಹಿಡಿಯುತ್ತೆ. ಈ ಎಣ್ಣೆದು ಇದು ಫುಲ್ ಕಾದಿದ್ರೆ
ಹಿಡಿಯಲ್ಲ ಅದಕ್ಕೆ ಹೌದು ಕಾಯ್ಬೇಕು, ಕಾಯ್ದ ಇದ್ರು ಎಣ್ಣೆ ಹಿಡಿಯುತ್ತಲ್ಲ. ಹೌದು ಹೌದು, ಕಾಯ್ದ ಇದ್ರೂ ಎಣ್ಣೆ ನೀರು. ಸೊ ಹಿಟ್ಟು ಗಟ್ಟಿ ಕನ್ಸಿಸ್ಟೆನ್ಸಿ ಇರೋದು ಒಂದು, ಹೌದು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ವಡೆಗಳನ್ನು ಬಿಡೋದು ಇನ್ನೊಂದು. ಹೌದು, ಕಾದ್ಮೇಲೆ ಲೋ ಫ್ಲೇಮ್ ಮಾಡ್ಕೊಂಡು ವಡೆ ಬಿಟ್ಟು ಮತ್ತೆ ಆಮೇಲೆ ಹೆಚ್ಚಿಗೆ ಮಾಡ್ಕೋಬೇಕು. ಅದೇ ಟ್ರಿಕ್. ಈ ಹೊಟ್ಟೆ ಎಣ್ಣೆ ಹಿಡಿದಿಲ್ಲ ವಡೆ. ಅಲ್ಲ ಒಂಚೂರು ಸೋಡಾ ಪುಡಿ ಬಳಸಲಿಲ್ಲ, ಎಷ್ಟು ಚೆನ್ನಾಗಿ ಉಬ್ಬಿದಾವಲ್ಲ, ಹೆಂಗಿದು? ಹೌದು, ಅದು ಉದ್ದಲ್ಲ, ಉಬ್ಬುತ್ತೆ ಅದು. ಉಬ್ಬುತ್ತೆ ಅದು, ಇದರಿಂದ ಹಿಂಗ ಉದ್ದಿನ ಗುಣದಲ್ಲೇ ಇದೆ. ಹೌದು, ಉಬ್ಬೋದು ಅಂದ್ರೆ ಹೌದು. ಏನು ಅರ್ಧ ಗಂಟೆ ನೆನೆಸಿಟ್ಟಿದ್ರಲ್ಲ, ಅಷ್ಟರಲ್ಲೇ ಇಷ್ಟು ಚೆನ್ನಾಗಿ ಬಂದಿದೆ. ಹೌದು, ಭಾಳ ನೆಂದು ಅದು ನೀರಾಗುತ್ತೆ ಹಿಟ್ಟು. ಇಷ್ಟರಲ್ಲೇ ಅಂದ್ರೆ ಅದು ಅರ್ಧ ಮಾಡ್ಕೊಳೋದ್ರಿಂದ ಅರ್ಧದಲ್ಲೇ ನುಚ್ಚಾಗಿರುತ್ತಲ್ಲ. ಕೆಲವೊಂದು ಹೋಟೆಲ್ಗಳಲ್ಲಿ ನಾವು ಕೇಳಿದೀವಲ್ಲಮ್ಮ, ಜಾಸ್ತಿ 3 ತಾಸು ನೆನೆಸೋದು, 4 ತಾಸು ನೆನೆಸೋದು. ಅಂದ್ರೆ ಅವರು ಹಿಟ್ಟು ಮಿಕ್ಸ್ ಮಾಡ್ತಾರೆ. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಆ ಥರ ಮಿಕ್ಸ್ ಮಾಡ್ಕೊಂಡು ಹದ ಮಾಡ್ಕೊಂತಾರೆ. ಇದು ಏನೂ ಇಲ್ಲ, ಇದು ನಾವೇನು ಮಿಕ್ಸ್ ಮಾಡಿಲ್ಲ ಇದಕ್ಕೆ. ಸೊ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಇನ್ಸ್ಟಂಟ್ ಹೌದು ಮಾಡಿಬಿಡ್ಬೋದು 15-20 ನಿಮಿಷದಲ್ಲೇ. ಒಂದೇ ಕಪ್ ಉದ್ದಿನ ಬೇಳೆಯಲ್ಲಿ ಇಷ್ಟು ಉದ್ದಿನ ವಡೆ ಮಾಡಿದ್ದೀನಿ. ಸುಮಾರು 20-25 ಇನ್ನೂ 10-12 ವಡೆ ಆಗೋಷ್ಟು ನನ್ನ ಮೊಮ್ಮಗಳ ಸ್ಕೂಲ್ನಿಂದ ಬಂದ ಮೇಲೆ ಮಾಡಿಕೊಡೋದಂತ ಉಳಿಸಿದ್ದೀನಿ. ಹೌದ್ರಾ? ಹೌದು. ಥ್ಯಾಂಕ್ಸ್ ಅಮ್ಮ. ಬರ್ರಿ, ಹಾಗಿದ್ರೆ ವಡೆ ಯಾವ ರೀತಿ ರುಚಿಯಾಗಿದೆ ಅಂತ ನೋಡೋಣ. ಸರಿ, ಆಯ್ತು. ಮೇಲ್ನೋಟಕ್ಕೆ ಇದು ಒಳಗಡೆಗೆ ಎಷ್ಟು ಪಳ್ಳಾಗಿ ಬಂದಿದೆ. ಹೌದು, ಚೆನ್ನಾಗಿದೆ, ಆಗಿದೆ. ಮೇಲ್ ಗರಿ ಆಗಿದೆ, ಒಳಗಡೆಗೆಲ್ಲ ಪಳ್ಳಾಗಿದೆ. ಅಲ್ವಾ? ಹಾಗಿದ್ರೆ ನಿಮಗೆ ಕಾಣಿಸುತ್ತೆ ನೋಡಿ. ಹೌದು, ಹಗರಾಗಿ ಬಂದಿದೆ ನೋಡಿ. ಹಗರಾಗಿ ಬಂದಿದೆ. ಬರ್ರಿ ಮತ್ತೆ ತಿನ್ನೋಣ. ಚೆನ್ನಾಗ್ಯಾವ್ರ? ನನಗಂತೂ ಭಾಳ ಇಷ್ಟ ಆಯಿತು. ಉಪ್ಪು, ಖಾರ, ಕೊತ್ತಂಬರಿ, ಕೊಬ್ಬರಿ ಪೀಸ್ ಮಧ್ಯೆ ಸಿಗ್ತಾ ಇರೋದು ಒಂಥರ ಚೆನ್ನಾಗಿದೆ. ಮೆಣಸಮ್ಮ, 2 ರೀತಿ ಮೆಣಸು, ಇದರಲ್ಲಿ ಕಾಳು ಮೆಣಸಿನ ಖಾರನೂ ಇದೆ, ಮೆಣಸಿದ್ದು ಚೆನ್ನಾಗಿದೆ. ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ಭಾಳ ಪಳ್ಳಾಗಿ ಬಂದಿದ್ದವು. ಮೇಲ್ ಗರಿ ಆಗಿದೆ, ಒಳಗಡೆ ಸಾಫ್ಟ್ ಆಗಿದೆ. ಒಳಗಡೆ ಸಖತ್ತು ಸಾಫ್ಟ್ ಆಗಿದೆ ಮತ್ತು ಚೆನ್ನಾಗಿ ಬೆಂದಿದೆ. ಮತ್ತು ಮೆಣಸಿನ ಕಾಳುಗಳು ಮಧ್ಯೆ ಅಲ್ಲೊಂದು ಇಲ್ಲೊಂದು ಸಿಕ್ಕಾಗ ಖಾರ ಅಂತ ಅನಿಸಿದ್ರು ಅಷ್ಟೇ ರುಚಿಯಾಗಿ ಅನ್ನಿಸ್ತಿದೆ. ಕೊಬ್ಬರಿ ಬರುತ್ತೆ, ಅಲ್ಲೊಂದು ಕೊಬ್ಬರಿ ಪೀಸ್ ಸಿಕ್ಕಾಗ ಅದು ಕೂಡ ತುಂಬಾ ಟೇಸ್ಟಿ ಅಂತ ಅನ್ನಿಸ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಗರಿಯಾಗಿ ಬಂದಿವೆ ಈ ಉದ್ದಿನ ವಡೆಗಳು ಅಂತ. ತಿನ್ನೋದಕ್ಕೂ ಕೂಡ ಇವು ಅಷ್ಟೇ ರುಚಿಯಾಗಿದ್ದಾವಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ತುಂಬಾ ಸುಲಭವಾಗಿ ಯಾವ ರೀತಿ ಉದ್ದಿನ ವಡೆಗಳನ್ನು ಮಾಡಬಹುದು ಅಂತ ಅಮ್ಮ ತೋರಿಸ್ಕೊಟ್ರು. ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದಂತಹ ಮತ್ತಷ್ಟು ಖಾದ್ಯಗಳನ್ನು ತಮಗೆ ನಿರಂತರವಾಗಿ ಪರಿಚಯಿಸ್ತಾ ಹೋಗ್ತೇವೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.